ನೆಕ್ಸ್ಟ್ ಧರ್ಮಸ್ಥಳದಲ್ಲಿ ಎರಡು ಕೇಸ್ ಸಿಕ್ಕಾಪಟ್ಟೆ ಹೈ ಪಡ್ಕೊಳ್ತಾ ಇದೆ. ಎರಡು ಕೇಸ್ನಲ್ಲಿ ವಿಚಾರಣೆ ನಡೀತಾ ಇದೆ. ಒಂದು ಅನಾಮಿಕನ ಹೆಸರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ, ಮತ್ತೊಂದು ಕಡೆ ಅನನ್ಯ ಭಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರ ವಿಚಾರಣೆ ಆಗ್ತಾ ಇದೆ. ಅದರ ಭಾಗವಾಗಿಯೇ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪ್ತಾ ಅಂತ ಅನನ್ಯ ಭಟ್ ಕೇಸು ಇವತ್ತಾದ್ರೂ ಬಹಿರಂಗವಾಗಿ ತಪ್ಪು ಒಪ್ಕೊಳ್ತಾರಾ ಸುಜಾತಾ? ಇವತ್ತೇ ದೂರನ್ನ ವಾಪಸ್ ಪಡ್ಕೊಳ್ತಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಎಸ್ಐಟಿ ಅಧಿಕಾರಿಗಳ ಸಾಲು ಸಾಲು ಪ್ರಶ್ನೆಗಳಿಗೆ ಸುಜಾತಾ ಭಟ್ ತಬ್ಬಿಬ್ಬಾಗಿದ್ದಾರೆ. ಮೊನ್ನೆ 5 ಗಂಟೆ ಬೆಳಗಿನ ಜಾವ ಎಸ್ಐಟಿ ಕಚೇರಿಯ ಕದ ತಟ್ಟಿದ್ರು. ಮಧ್ಯಾಹ್ನದ ನಂತರ ವಿಚಾರಣೆ ಆಯಿತು, ನೆನೆನೂ ವಿಚಾರಣೆ ಆಯಿತು. 2 ದಿನ ಆಯಿತು ಟೋಟಲ್. ಇವತ್ತು 3ನೇ ದಿನ ಹಾಜರಾಗ್ತಾರೆ. ಇವತ್ತು ಸತ್ಯ ಒಪ್ಕೊಳ್ತಾರ ಓಪನ್ ಆಗಿ ಅಂತ. ಸುಳ್ಳು ಹೇಳದ್ದನ್ನ ಈಗ ಆಲ್ರೆಡಿ ಎಸ್ಐಟಿಯ ಅಧಿಕಾರಿಗಳ ಮುಂದೆ ತಪ್ಪು ಒಪ್ಪಿಕೊಂಡಿದ್ದಾರೆ ಈಗ ಆಲ್ರೆಡಿ. ಅದನ್ನ ಬಹಿರಂಗವಾಗಿ ತಪ್ಪು ಒಪ್ಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ತನಿಖಾಧಿಕಾರಿಗಳ ಎದುರು ಈಗ ಆಲ್ರೆಡಿ ಸತ್ಯ ಒಪ್ಕೊಂಡಾಗಿದೆ. ಹೊರಗಡೆ ಅಷ್ಟೇ ಹೇಳಬೇಕು, ಹೊರಗಡೆ ಸಮಾಜಕ್ಕೆ ಹೇಳಬೇಕಲ್ಲ. ಯಾಕೆಂದರೆ ಪಾಪ ಅದೇ ಯೂಟ್ಯೂಬ್ ಚಾನಲ್ಗಳು ಇವ್ರು ಹೇಳಿದಂಥ ಕಟ್ಟುಕತೆಗಳನ್ನು ನಂಬಿ ಇವರ ಸಪೋರ್ಟ್ಗೆ ನಿಂತ್ಕೊಂಡಿದ್ದು ಉಂಟು. ಅವ್ರಿಗೂ ಗೊತ್ತಾಗಬೇಕಲ್ವಾ. ವಯಸ್ಸಾದವರು, ತಾಯಿ ಕರುಳು, ತನ್ನ ಮಗಳ ಹುಡುಕಾಟದಲ್ಲಿದ್ದಾರೆ ಪಾಪ ಅಂಥೇಳಿ ಎಲ್ಲರೂ ಕೂಡ ಮರುಗಿದ್ದುಂಟು. ಕೇವಲ ಯಾರೋ ಒಬ್ಬೊಬ್ಬರು ಅಂತಲ್ಲ, ಇಡೀ ಸಮಾಜವೇ ಹೌದು ಮರುಗಿತ್ತು. ಆ ತಾಯಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಕೂಡ ಹೇಳಿತ್ತು. ಆದರೆ ನೋಡಿದ್ರೆ ಹೇಳಿದ್ದೆಲ್ಲವೂ ಸುಳ್ಳು ಅಂತ. ಸುಳ್ಳಿನ ಪರವಾಗಿ ಒಂದು ಕ್ಷಣ ನಿಂತ್ಬಿಟ್ವಲ್ಲ ನಾವು, ಸುಳ್ಳಿಗೆ ಸಪೋರ್ಟ್ ಮಾಡಿದ್ವಲ್ಲ ನಾವು. ಹೀಗನ್ನುವಂತಹ ಮನೋಭಾವ ಈಗ ಆಲ್ರೆಡಿ ಉದ್ಭವವಾಗಿದೆ ಕೆಲವೊಂದಿಷ್ಟು ಜನ ಯೂಟ್ಯೂಬ್ ಚಾನಲ್ಸ್ಗಳಿಗೆ. ಸಾಕ್ಷಿ ತಾನೇ ಬೇಕಿತ್ತು, ಜೀವಂತ ಸಾಕ್ಷಿ ಬಂದಿದೆ, ಇನ್ನು ಮೇಲೆ ಶುರುವಾಗುತ್ತೆ ರುದ್ರ ತಾಂಡವ ಅಂತೆಲ್ಲ ಸಪೋರ್ಟ್ ಮಾಡಿದರು. ಈಗ ಅವ್ರಿಗೆ ಹೆಂಗಾಗಿರ್ಬೇಡ, ಅವ್ರ ಮುಖಗಳು ಹೆಂಗಾಗಿರ್ಬೇಡ. ಈಗ ನಾವು ಒಂದು ಸುಳ್ಳಿಗೆ ಸಪೋರ್ಟ್ ಕೊಟ್ಬಿಟ್ವಲ್ಲ, ಯಾವುದೋ ಒಂದು ಸುಳ್ಳಿಗೆ ನಾವು ಯೂಸ್ ಮಾಡಿಕೊಂಡು ಜನರ ಮುಂದೆ ಹಿಂಗೆ ಕಾಣಿಸ್ಕೊಳ್ಬೇಕಾಯ್ತಲ್ಲ. ಈಗವನ್ನಂಥ ಪರಿಸ್ಥಿತಿ ಉದ್ಭವವಾಗಿದೆ ಈಗ ಅನನ್ಯ ಭಟ್ ಕೇಸಲ್ಲಿ. 2 ದಿನದ ವಿಚಾರಣೆಯಲ್ಲಿ ಸತ್ಯ ಒಪ್ಕೊಂಡಿದ್ದಾರೆ ಈಗ ಆಲ್ರೆಡಿ. ನಾನು ಸುಳ್ಳು ಹೇಳಿದೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಓಪನ್ ಆಗಿ ಅಷ್ಟೇ ಕೇಳಬೇಕು. ನಿನ್ನೆ ವಿಚಾರಣೆ ಮುಗಿಸಿ ಹೋಗುವಂಥ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರು ಭಾರಿ ಗರಂ ಆದರು. ಅದೇ ವಿಡಿಯೋ ನೋಡ್ತಾ ಇರೋದು ನೀವು. ಫುಲ್ ರೇಗಾಡ್ಬಿಡ್ತಾರೆ. ಅಂದರೆ ಅವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗೋಗಿದೆ. ಈಗ ಏನು ಹೇಳೋದು ಗೊತ್ತಾಗ್ತಿಲ್ಲ. ಈಗ ಏನು ಹೇಳಿದ್ರು ಸಮಸ್ಯೆನೇ. ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳೋದು, ಮಾಡಿದ್ದು ತಪ್ಪೇ ಅವ್ರದ್ದು. ಸುಳ್ಳುಗಳನ್ನು ಸುಳ್ಳು ಮೇಲೆ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರು. ಡೀಟೇಲ್ಸ್ ಕೊಡ್ತಾರೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳ ಮುಂದೆ ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿ ಸುಜಾತಾ ಭಟ್ ಒಪ್ಕೊಂಡಾಗಿದೆ. ಈಗ ಓಪನ್ ಆಗಿ ಅಷ್ಟೇ ಹೇಳೋದೊಂದು ಬಾಕಿ. ಪ್ರಕರಣ ಹೊರಗಡೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಏನು ಒಂದು ಅನನ್ಯ ಭಟ್ ಅನ್ನುವಂತಹ ಒಬ್ಬ ಯುವತಿ ಏನು ಮೃತಪಟ್ಟಿದ್ದಾಳೆ ಅನ್ನುವಂತಹ ಒಂದು ದೂರು ಬರುತ್ತೆ. ಆ ದೂರಿನ ಆಧಾರದ ಮೇಲೆ ತನಿಖೆಗೆ ಇರುವಂತಹ ವೇಳೆಯಲ್ಲಿ ಸುಜಾತಾ ಭಟ್ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಅನನ್ಯ ಭಟ್ ಅನ್ನುವಂತಹ ವ್ಯಕ್ತಿ ಇರಲಿಲ್ಲ, ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳ ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟರು. ಆದ್ರೆ ಅನಾರೋಗ್ಯದ ಕಾರಣ ನೆಪವನ್ನು ಒಡ್ಡಿ ಅವರು ಕೂಡ ವಿಚಾರಣೆಗೆ ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಈಗ ಅವರು 3 ದಿನಗಳಿಂದ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲದ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಸುಮ್ಮನೆ ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆಗಳ ಮುಂದೆ ತನಗೆ ಬೇಕಾದಂತ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ರು. ಅದೇ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿಗಳನ್ನ ಇಟ್ಟು ಅವರು ಮುಂದೆ ಪ್ರಶ್ನೆ ಮಾಡಿದಂತ ವೇಳೆಯಲ್ಲಿ ಅವರು ಏನಿರುವಂತದ್ದು ಎಲ್ಲವೂ ಕೂಡ ಸುಳ್ಳು, ಹಾಗಾಗಿ ಈ ಪ್ರಕರಣದಲ್ಲಿ ನನಗೆ ಷಡ್ಯಂತ್ರವನ್ನ ಮಾಡಿ ನನಗೆ ಏನೋ ಒಂದು ಒತ್ತಡವನ್ನ ಹೇರಿ ಈ ರೀತಿಯಾಗಿ ಹೇಳುವಂತ ಹೇಳಿದ್ದಾರೆ ಎನ್ನುವಂತಹ ಹೇಳಿಕೆಗಳನ್ನು ಕೂಡ ಅವ್ರು ಕೊಡ್ತಾ ಇರುವಂತದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಹೊರಗಡೆ ಹೇಳಬೇಕು. ಜೊತೆಗೆ ಸರ್ಕಾರಕ್ಕೆ ಈ ಒಂದು ನೋಟಿಸ್ ವರದಿ ಏನಿದೆ ಆ ವರದಿಯನ್ನು ಕೂಡ ಒಪ್ಪಿಸಬೇಕಾಗುತ್ತೆ. ಅದಾದ ಬಳಿಕ ಅಧಿಕಾರಿಗಳು ಏನು ಒಂದು ತನಿಖೆಯ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರು ಕೊಟ್ಟ ಹೇಳಿಕೆಗಳಿವೆ ಎಲ್ಲವನ್ನು ಕೂಡ ನ್ಯಾಯಾಲಯಕ್ಕೂ ಕೂಡ ಕೊಡ್ತಾರೆ. ಸದ್ಯ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ 10 ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಸುಜಾತಾ ಭಟ್ ಅವರು ಅಧಿಕೃತವಾಗಿ ಹೊರಗಡೆ ಹೇಳುವುದೊಂದೇ ಬಾಕಿ ಇರುವಂತದ್ದು. ಯಾಕಂದ್ರೆ ಗಳಿಗೆಗೊಂದು ಗಂಟೆಗೊಂದು ಹೇಳಿಕೆಗಳನ್ನು ಕೊಡುವಂತ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಇವರಿಗೆ ಯಾರೆಲ್ಲ ಒಂದು ಷಡ್ಯಂತ್ರವನ್ನ ಮಾಡಿ ಅವರಿಗೆ ಸಾಥನ್ನು ಕೊಟ್ಟಿದ್ರು ಅವರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ. ಸೊ ಅವರನ್ನು ಕೂಡ ಅರೆಸ್ಟ್ ಮಾಡ್ಕೊಳ್ತಾರೆ, ಈ ಒಂದು ತನಿಖೆಯನ್ನು ಮಾಡ್ತಾರೆ. ಸೊ ಈ ಒಂದು ಗ್ಯಾಂಗ್ ಏನಿದೆ ಅದೆಲ್ಲದಕ್ಕೂ ಕೂಡ ಆಗ ಸಾಧ್ಯವಾದಷ್ಟು ಬೇಗ ಒಂದು ಅಂತ್ಯ ಆಡುವ ಸಾಧ್ಯತೆಗಳಿರುವಂತದ್ದು ವಿಚಾರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.